ಸೊ ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ್ತೀರ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಾಗ ನಾ ಹೇಳಿ ಹಾಕೊಂಡು ನಿಮ್ಗೆ ಗೊತ್ತೈತಿ. ಸೊ ಫ್ರೆಂಡ್ಸ್, ನೀವೇನಾದ್ರೂ ರೀಚಾರ್ಜ್ ಮಾಡಿಸೋರಾಗಿದ್ದರೆ ಮೊಬೈಲ್ದಾಗ ಆನ್ಲೈನ್ ಸರ್ವಿಸಿಂಗ್ ಅಂತೇಳಿ, ಸೊ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿರಿ. ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡೋದ್ರಿಂದ ನೀವು ಆರಾಮಾಗಿ ಪ್ರತಿಯೊಂದು ರಿಚಾರ್ಜಿಂದ 5% 10% ಕ್ಯಾಶ್ ಬ್ಯಾಕ್ ಅನ್ನೋದು ನೀವು ಪಡಿಬೋದು. ಸೊ ಫ್ರೆಂಡ್ಸ್, ನೀವೇನಾರು ಗೂಗಲ್ ಪೇ, ಪೇಟಿಎಮ್, ಫೋನ್ಪೇ ಮುಖಾಂತರ ಏನಾರು ರೀಚಾರ್ಜ್ ಮಾಡ್ಸೋತಂದ್ರೆ ಸೊ ಫ್ರೆಂಡ್ಸ್ ಅದರಿಂದ ನಿಮ್ಗೆ ಏನೂ ಸಿಗೋದಿಲ್ಲ. ಬರೀ ನಿಮಗೆ ಕೂಪನ್ ಕಾರ್ಡ್ ಕೊಟ್ಬಿಟ್ಟು ನಿಮ್ಮ ಒಂದು ಮನಿ ಟ್ರಾನ್ಸಾಕ್ಷನ್ನ ಜಾಸ್ತಿ ಮಾಡ್ತಾರೆ. ಇದರಿಂದ ಏನಾಗೈತಪ್ಪ ಅಂದ್ರೆ ನಿಮಗೆ ಅಂದ್ರೆ ಮಾರ್ಚ್ ಮೇಕ ಚಾರ್ಜ್ ಅನ್ನೋದು ಕಟ್ ಆಗೈತಿ. ಸೊ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ಏನು ಯೂಸ್ ಮಾಡಿದ್ರಪ್ಪ ಅಂದ್ರೆ ಯಾವ ಥರ ಚಾರ್ಜ್ ಅನ್ನೋದು ಕಟ್ ಆಗಂಗಿಲ್ಲ. ಸೊ ಫ್ರೆಂಡ್ಸ್, ಹಂಗಿದ್ರೆ ತಡ ಮಾಡೋದು ಬೇಡ. ಯಾವ ಒಂದು ಅಪ್ಲಿಕೇಶನ್ ಯಾವ ಥರ ಯೂಸ್ ಮಾಡೋದು ಮತ್ತು ಅದರ ವಿಶೇಷತೆ ಏನು, ಈ ಒಂದು ಅಪ್ಲಿಕೇಶನ್ ಆಗಿತ್ತು ಎಲ್ಲೋ ಅಂತೇಳಿ ಪ್ರತಿಯೊಂದು ಹೇಳ್ತೀನಿ. ವಿಡಿಯೋನ ಪೇಷನ್ಸಿಂದ ನೋಡಿರಿ. ಸೊ ಫ್ರೆಂಡ್ಸ್, ವಿಡಿಯೋನ ಪೇಷನ್ಸಿಂದ ನೋಡಿದ ಮೇಲೆ ವಿಡಿಯೋನ ಇಷ್ಟ ಆದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಚಾನಲ್ನ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿರಿ, ಅವ್ರಿಗೂ ಸ್ವಲ್ಪ ಯೂಸ್ಫುಲ್ ಆಗಲಿ. ಸೊ ಫ್ರೆಂಡ್ಸ್, ಮೊದಲಿಗೆ ಬಂದುಬಿಟ್ಟು ನಾನು ಪ್ಲೇಸ್ಟೋರ್ನ ಓಪನ್ ಮಾಡ್ತೀನಿ. ಪ್ಲೇಸ್ಟೋರ್ನ ಓಪನ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು ಟ್ರೇಡ್ ಅಂತೇಳಿ ಒಂದು ಅಪ್ಲಿಕೇಶನ್ ಐತಿ. ಈ ಒಂದು ಅಪ್ಲಿಕೇಶನ್ ನಿಮಗೆ ತೋರ್ಸಾಕತ್ತಾನೆ. ಇಲ್ಲಿ ನೋಡ್ಬೋದು ನೀವು 58 MB ಐತಿ, 4.7 ರೇಟಿಂಗ್ ಐತಿ. ಈ ಒಂದು ಅಪ್ಲಿಕೇಶನ್ ಆಲ್ರೆಡಿ 1 M ಡೌನ್ಲೋಡ್ ಮಾಡೈತಿ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಈ ಒಂದು ಅಪ್ಲಿಕೇಶನ್ ಮುಖಾಂತರ ನೀವು ಯಾವುದೋ ಒಂದು ರಿಚಾರ್ಜನ್ನ ಯಾವುದೋ ಒಂದು ಏನೋ ನೀವು ಪೋಸ್ಟ್ ಪೇಯ್ಡ್, ಪ್ರಿಪೇಯ್ಡ್ ಎಲ್ಲ ನೀವು ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ದಾಗ ಎಲ್ಲ ಥರ ಕರೆಂಟ್ ಬಿಲ್ ಕಟ್ಟೋದಾಗಿರ್ಬೋದು, TV ಬಿಲ್ ಕಟ್ಟೋದಾಗಿರ್ಬೋದು, ರೀಚಾರ್ಜ್ ಮಾಡಿಸೋದಾಗಿರ್ಬೋದು, ಎಲ್ಲನೂ ನೀವು ಕ್ಯಾಶ್ ಬ್ಯಾಕ್ ಸಮೇತನ ನೀವು ಪೇ ಮಾಡ್ಬೋದು. ಸೊ ಫ್ರೆಂಡ್ಸ್, ಪ್ರತಿಯೊಂದು ಅಮೌಂಟ್ ರೀಚಾರ್ಜ್ ಮಾಡಿಸೋದ್ರಿಂದ ನೀವು ಇಲ್ಲಿ ಪ್ರತಿಯೊಂದಕ್ಕೂ ಕ್ಯಾಶ್ ಬ್ಯಾಕ್ ಅನ್ನೋದು ಪಡಿತೀರಿ. ಬೇಕಾದ್ರೆ ನೀವು ಇದನ್ನು ಬೇರೆ ಬೇರೆ ಆ್ಯಂಗಲ್ದಾಗೂ ನೀವು ಟ್ರೈ ಮಾಡಿ ನೋಡಿರಿ. ಕ್ಯಾಶ್ ಬ್ಯಾಕ್ ಅನ್ನೋದು 100% ವರ್ಕ್ ಆಗತ್ತೆ ಇದ್ರಾಗ. ಸಪೋಸ್ ನೀವು ಏನಾರು ಫೋನ್ಪೇ, ಪೇಟಿಎಮ್, ಗೂಗಲ್ ಪೇ ಯೂಸ್ ಮಾಡ್ತಿದ್ರಪ್ಪ ಅಂದ್ರೆ ನೀವು ಅದ್ರಾಗ ಕೇಳ್ಬೋದು ನನ್ನ. ಅದ್ರಾಗ ಕೊಡ್ತಾರಲ್ರಿ ಫ್ರೆಂಡ್ಸ್, ಅದ್ರಾಗ ಕೊಡ್ತಾರಲ್ರಿ ಕೂಪನ್ಸ್ಗಳ್ನ ಕ್ಯಾಶ್ ಬ್ಯಾಕ್ ಮುಖಾಂತರ ನೀವು ಕೇಳ್ಬೋದು ನನ್ನ. ಫ್ರೆಂಡ್ಸ್, ಅದ್ರಾಗ ಕ್ಯಾಶ್ ಬ್ಯಾಕ್ ಕೊಡ್ತಾರೋ, ಕೂಪನ್ಸ್ ಮುಖಾಂತರ ಕೊಡ್ತಾರೋ. ಕೂಪನ್ಸ್ ಅಂದ್ರೆ ಯಾವ ಥರ ಅಂದ್ರೆ, ಈಗ ಸಪೋಸ್ ನೀವು ಯಾವುದೋ ಒಂದು ಆನ್ಲೈನ್ದಾಗ ಒಂದು ಟಿಕೆಟ್ ಬುಕ್ ಮಾಡ್ತಿರ್ತೀವಿ ರೀ ರೈಲ್ವೇದು. ಆ ಒಂದು ಟಿಕೆಟ್ ಬುಕ್ ಏನು ಮಾಡಿರ್ತಿರ್ಲಿ ಅದ್ರೊಳಗೆ ಡಿಸ್ಕೌಂಟ್ ಮಾಡ್ಕೊಂಡು ಆ ಒಂದು ಕೂಪನ್ ಕೋಡ್ನ ಯೂಸ್ ಮಾಡೋಕೆ ಕೊಡ್ತಾರೆ ನಮಗೆ ಡಿಸ್ಕೌಂಟ್ ರೂಪದಾಗ. ಸೊ ಫ್ರೆಂಡ್ಸ್, 100 ರೂಪಾಯಿದದನ್ನು 70 ರೂಪಾಯಿ ಮಾಡ್ತಾರೆ, 30 ರೂಪಾಯಿನ ಅವರು ಕೂಪನ್ ಮುಖಾಂತರ ಡಿಸ್ಕೌಂಟ್ ಮಾಡ್ಕೋತಾರೆ. ಸೊ ಫ್ರೆಂಡ್ಸ್, ಈ ಥರ ಏನು ಮಾಡ್ತಾರಪ್ಪ ಅಂದರೆ ನಿಮ್ಗೆ ಇಷ್ಟ ಇಲ್ಲದ ಇರುವಂಥ ಕೆಲಸಗಳ್ನ ಅವ್ರು ಕೊಟ್ಟು ನಿಮ್ಗೆ ಎಕ್ಸ್ಟ್ರಾ ನಿಮ್ಮಿಂದ ಅಮೌಂಟ ಹೋಗುವಂಗೆ ಮಾಡ್ತಾರೆ. ಸೊ ಫ್ರೆಂಡ್ಸ್, ಈ ಥರ ಬ್ಯಾಡ ಅಂತ ಹೇಳ್ತೀನಿ. ಸೊ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ದಾಗ ನೀವು ಎಷ್ಟು ಪೇ ಮಾಡ್ತೀರಿ ಅಷ್ಟು ನಿಮಗೆ ಕ್ಯಾಶ್ ಬ್ಯಾಕ್ ಅನ್ನೋದು ಬರ್ತಾವೆ. ಸೊ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ಸಜೆಷನ್ ಮಾಡ್ಬೇಕು ಅನ್ನಿಸ್ತಿ ಮಾಡೀನಿ. ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿದ ಮೇಲೆ ಈ ಒಂದು ಅಪ್ಲಿಕೇಶನ್ ಹೆಂಗೆ ಅನಿಸ್ತೈತೆ ಹೇಳಿ ಕೆಳಗೆ ಬಂದ ಕಾಮೆಂಟ್ ಮಾಡಿರಿ. ಈ ಒಂದು ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ದಾಗ ಇಟ್ಟಿರ್ತೀನಿ. ಚೆಕ್ಔಟ್ ಮಾಡ್ಕೊಂಡು ಹೋಗಿ ಕ್ಲಿಕ್ ಮಾಡಿರಪ್ಪ ಅಂದ್ರೆ ಡೈರೆಕ್ಟ್ ನಿಮ್ಮ ಪ್ಲೇಸ್ಟೋರಿಗೆ ಕರ್ಕೊಂಡು ಹೋಗೈತಿ. ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಸೊ ಫ್ರೆಂಡ್ಸ್, ನನ್ನ ಒಂದು ಚಾನಲ್ದಾಗ ಪ್ರತಿಯೊಂದ್ರ ಮೇಲೂ ಕಂಟೆಂಟ್ಗಳನ್ನ ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಿರ್ತೀನಿ. ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈಗ ಯೂಟ್ಯೂಬ್ನಾಗ ಯಾವ ಥರ ಅರ್ನಿಂಗ್ಸ್ ಮಾಡೋದು, ಇನ್ಸ್ಟಾಗ್ರಾಮ್ನಾಗ ಯಾವ ಥರ ಅರ್ನಿಂಗ್ಸ್ ಮಾಡೋದು, ಮತ್ತು ಫೇಸ್ಬುಕ್ನಾಗ ಯಾವ ಥರ ಅರ್ನಿಂಗ್ಸ್ ಮಾಡೋದು, ಮತ್ತು ನಿಮ್ಮ ಟೆಲಿಗ್ರಾಮ್ನಾಗ ಯಾವ ಥರ ಅರ್ನಿಂಗ್ಸ್ ಮಾಡೋದು, ಹೊಸ ಅರ್ನಿಂಗ್ ಅಪ್ಲಿಕೇಶನ್ ಯಾವುದೋ ಬಂದ್ರೂ ಅದ್ರ ಬಗ್ಗೆನೂ ವೀಡಿಯೋ ಮಾಡಾಕ್ತಿರ್ತೀನಿ. ಸೊ ಫ್ರೆಂಡ್ಸ್, ಒಟ್ಟು ನನ್ನ ಚಾನಲ್ದಾಗ 100% ಅರ್ನಿಂಗ್ಸ್ ರಿಲೇಟೆಡ್ ಆಗಿರುವಂಥ ಟಾಪಿಕ್ ಅಪ್ಡೇಟ್ ಬಗ್ಗೆ ನಾನು ವೀಡಿಯೋನ ಮಾಡ್ತಿರ್ತೀನಿ. ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ನಿಮಗೆ ಇದು ಅಷ್ಟೇ ಅಲ್ಲ, ಬೇರೆ ಏನೋ ನಿಮ್ಗೆ ಅರ್ನಿಂಗ್ಸ್ ರಿಲೇಟೆಡ್ ಆಗಿರುವಂಥ ಪಾರ್ಟ್ ಟೈಮ್ ಜಾಬ್ ಆಗಿರ್ಬೋದು, ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು, ಅದ್ರ ಬಗ್ಗೆನೂ ವೀಡಿಯೋಗಳು ಮಾಡ್ತೀನಿ. ಸದ್ಯಕ್ಕೆ ಅದ್ರ ಬಗ್ಗೆ ಮಾಹಿತಿಗಳು ನಂಗೆ ಜಾಸ್ತಿ ಸಿಗೋಲ್ಲಾಗ್ಯಾವು. ನಿಮಗೇನಾದ್ರು ಗೊತ್ತಿದ್ರೆ ಹೇಳ್ರಿ, ಅದ್ರ ಬಗ್ಗೆ ನಾನು ಸರ್ಚ್ ಮಾಡಿ ಆ ಒಂದು ವೆಬ್ಸೈಟ್ ಬಗ್ಗೆ ಆಗಿರ್ಬೋದು, ಒಂದು ಅಪ್ಲಿಕೇಶನ್ ಆಗಿರ್ಬೋದು, ಅದ್ರ ಬಗ್ಗೆ ನಾನು ಸ್ಟಡಿ ಮಾಡಿ ವೀಡಿಯೋ ಮಾಡಾಕ್ತಾನೆ. ಸೊ ಫ್ರೆಂಡ್ಸ್, ನಿಮ್ಗೆ ಮತ್ತೆ ಮುಂದಿನ ಒಂದು ವೀಡಿಯೋದಾಗ ನಿಮಗೆ ಭೇಟಿ ಹಾಕೋಣ ಅಂತೇಳಿ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸಾಕತ್ತಾನು. ಫ್ರೆಂಡ್ಸ್, ಮತ್ತೆ ಸಿಗೋಣ ಅಂತೇಳಿ ಟಾಟಾ ಬಾಯ್.